ಕ್ರೀಡೆಯಿಂದ ಪರಸ್ಪರ ಸೌಹಾರ್ದತೆ, ಬಾಂಧವ್ಯ ಬೆಸೆಯಲಿದೆ ಹಾಗೂ ಮಾನಸಿಕ, ದೈಹಿಕ ಆರೋಗ್ಯ ವೃದ್ಧಿಯಾಗಲಿದೆ ಎಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ನುಡಿದರು. ಅವರು ಪಟ್ಟಣದ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ರಾಮನಗರ ಆರ್ಮಿ ಕ್ರಿಕೆಟರ್ಸ್ ಅವರಿಂದ ಆಯೋಜಿಸಲಾಗಿದ್ದ 2026ರ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕ್ರೀಡಾ ಪ್ರತಿಭೆಗಳು ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾ ಪ್ರದರ್ಶನ ನೀಡಿ ಖ್ಯಾತಿ ಹೊಂದಲಿ ಎಂದು ಶುಭ ಹಾರೈಸಿದರು. ಯುವಕರು ವ್ಯಸನಗಳಿಂದ ದೂರವಿರಬೇಕು. ವ್ಯಾಸಂಗ, ಕ್ರೀಡೆ, ಸಮಾಜ ಸೇವೆ ಮನೋಭಾವ, ನಾಡ, ದೇಶಭಕ್ತಿ ರೂಢಿಸಿಕೊಳ್ಳಬೇಕೆಂದು ಕಿವಿ ಮಾತನಾಡಿದರು. ಇದಕ್ಕೂ ಮುನ್ನ ಶಾಸಕರು ಕ್ರೀಡಾಂಗಣಕ್ಕೆ ತೆರಳಿ ಕೆಲಹೊತ್ತು ಬ್ಯಾಟಿಂಗ್ ಮಾಡುವ ಮೂಲಕ ನೆರೆದಿದ್ದ ಕ್ರೀಡಾ ರಸಿಕರ ಮನ ರಂಜಿಸಿದರು ಮತ್ತು ಕ್ರೀಡಾಪಟುಗಳಲ್ಲಿ ಹುರುಪು ಇಮ್ಮಡಿಗೊಳಿಸಿ ಉತ್ತೇಜನ ನೀಡಿದರು ಮತ್ತು ಅವರು ಕ್ರೀಡಾಂಗಣದಲ್ಲಿ ಆಟವಾಡಲು ಸಿದ್ಧವಾಗಿರುವ ಎರಡೂ ತಂಡಗಳು ಆಟವಾಡಲು ಟಾಸ್ ಮಾಡುವ ಮೂಲಕ ಮರು ಚಾಲನೆ ನೀಡಿದರು. ಹಿರಿಯ ಕ್ರೀಡಾಪಟುಗಳಿಗೆ ಕ್ರೀಡೆಗೆ ಉತ್ತೇಜನ ನೀಡಿ ಸಹಕರಿಸಿರುವ ಸಕಲರನ್ನು ಶಾಸಕರು ವೇದಿಕೆಗೆ ಆಹ್ವಾನಿಸಿ ಗೌರವ ಸನ್ಮಾನ ಮಾಡಿದರು. ರಾಮನಗರ ಆರ್ಮಿ ಕ್ರಿಕೆಟರ್ಸ್ ಅವರು ಶಾಸಕರಿಗೆ ಗೌರವ ಸನ್ಮಾನ ಮಾಡಿದರು. ವೇದಿಕೆಯಲ್ಲಿ ಗಣ್ಯರು, ಹಿರಿಯ ಕ್ರೀಡಾಪಟುಗಳು, ಕ್ರೀಡೆಗೆ ಸಹಕರಿಸಿದ ಮುಖಂಡರು ಉಪಸ್ಥಿತರಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿ ಅಚ್ಚುಕಟ್ಟಾಗಿ 3 ದಿನ ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿದ್ದಾರೆ. ಅವರಿಗೆಲ್ಲರೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮಾನ್ಯ ಶಾಸಕರು ಕೂಡ ಬಂದಿದ್ದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ನುಡಿಗಳಿರತಕ್ಕಂಥ ಮಾನ್ಯ ಶಾಸಕರ ಧನ್ಯವಾದಗಳು. ಈಗ ಮಾನ್ಯ ಶಾಸಕರಿಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರೂ ಕೂಡ ಒಂದು ಕಿರು ಸನ್ಮಾನವನ್ನ ನಮ್ಮ ರಾಮನಗರ ಆರ್ಮಿ ಕ್ರಿಕೆಟರ್ಸ್ ವತಿಯಿಂದ ಸ್ವೀಕರಿಸಬೇಕು. ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅವರಿಗೆ ಬೇರೆ ಕಾರ್ಯದ ಒತ್ತಡಗಳಿರೋದ್ರಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಒಂದು ಅದ್ಭುತ ಕಾರ್ಯಕ್ಕೆ ವಿಶೇಷವಾದ ಚಾಲನೆ ನೀಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದಿರಿ. ಜೊತೆಗೆ ಕ್ರೀಡಾಂಗಣವನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನಾಡಿದ್ದು ನಮಗೆಲ್ಲರೂ ಕೂಡ ಇನ್ನೂ ಪ್ರೋತ್ಸಾಹ ಹೆಚ್ಚಾಯಿತು. ಹಾಗೆಯೇ ಪ್ರಬಂಧರಿಗೆ ಸನ್ಮಾನವನ್ನ ಮಾನ್ಯ ಶಾಸಕರು ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಶಾಸಕರು 6 ಹೊಡೆದ್ರೆ ಬಹುಮಾನವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿ ಮತ್ತಷ್ಟು ಸ್ಫೂರ್ತಿ ತಂದು ಕಳೆ ತಂದಿರ್ತಕ್ಕಂಥ ಪ್ರಬಂಧರಿಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭ. ಹಾಗೆಯೇ ನಮ್ಮ ಜಯಮನವರ ರಾಘಣ್ಣನವರಿಗೂ ಕೂಡ ಯಾವತ್ತಿಗೂ ಕೂಡ ಎಲ್ಲಾ ಕೆಲಸಗಳಿಗೆ ಜೊತೆಯಾಗಿದ್ದು ಯುವಕರಿಗೆ ಸ್ಫೂರ್ತಿ ನೀಡತಕ್ಕಂಥ ಜಯಮನ ರಾಘವರು ಕೂಡ ಸನ್ಮಾನ, ಪ್ರೀತಿಪೂರ್ವಕವಾದ ಸನ್ಮಾನ. ಹಾಗೆಯೇ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿರಣ್ಣನವರಿಗೆ ಪ್ರೀತಿಪೂರ್ವಕವಾದಂತಹ ಸನ್ಮಾನ. ಹಾಗೆ ನಮ್ಮ ಎಪಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬೋಸಣ್ಣನವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಕಿರು ಸನ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ನಿಂತಿದ್ರೆ ನಮ್ಮ ರಾಮನಗರ ಆರ್ಮಿ ಕ್ರಿಕೆಟ್ ಆರ್ಗನೈಸರ್ ನಿಂತ್ಕೋಬೇಕು ಫೋಟೋಕ್ಕೆ. ನಮ್ಮ ರಾಮನಗರ ಆರ್ಮಿ ಜಾಲಸ್ಥಾನ ಮುರಳಿ ಮುಂದೆ ಬರಪ್ಪ. ಹಾಗಾಗಿ ಮಾನ್ಯ ಶಾಸಕರಿಗೆ ಎಲ್ಲ ಕ್ರೀಡಾಭಿಮಾನಿಗಳಿಂದ ಮತ್ತೆ ಕ್ರೀಡಾಪಟುಗಳಿಂದ ರಾಮನಗರ ಕ್ರಿಕೆಟರ್ಸ್ ವತಿಯಿಂದ ಧನ್ಯವಾದಗಳು ಸರ್. ನಿಮ್ಮ ಮಾತಿನ ಮೂಲಕ ಗ್ರೌಂಡಿಗೆ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂತಹ ಕಳೆ ಬಂದಿದೆ. ನೀವು ಎತ್ಕೊಂಡಿದ್ದೀರಿ. ಆ ಇವತ್ತು ಈ ಪಿಕ್ಚರ್ ಹಾಗಾಗಿ ಕ್ರೀಡಾಪಟುಗಳಿಂದ ಕ್ರೀಡಾಭಿಮಾನಿಗಳಿಂದ ತಮಗೆ ಮುಂದೆ ಕೂಡ ಸಹಾಯ ಮತ್ತು ನಿಮ್ಮ ಮಾರ್ಗದರ್ಶನ ತುಂಬಾ ಅಗತ್ಯವಾಗಿದೆ ಹೇಳ್ತಾ ಇದ್ದೇವೆ. ಈಗ ಶಾಸಕರ ಕರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ರಾಮನಗರ ಆರ್ಮಿ ಕ್ರಿಕೆಟರ್ಸ್ ಆರ್ಗನೈಸರ್ ಗಳಿಂದ ಶಾಸಕರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕಳೆದ 3 ದಿನಗಳಿಂದ ಅಚ್ಚುಕಟ್ಟಾಗಿ ಎಲ್ಲ ಲೀಗ್ ಸ್ಪರ್ಧೆಗಳು ನಡೆದಿದೆ. ಈ ದಿನದ ಟೂರ್ನಿಮೆಂಟ್ನ ಕ್ರೀಡೆಯನ್ನ ಮಾನ್ಯ ಶಾಸಕರು ಅಭಿನಂದನೆಗಳ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ನಮ್ಮ ಆಗಮನದಿಂದ ಕ್ರೀಡಾಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಹೊಸದಾದಂತಹ ಒಂದು ಹುಮ್ಮಸ್ಸು ಮತ್ತು ಹೊಸದಾಗಿರ್ತಕ್ಕಂತಹ ಒಂದು ಚೈತನ್ಯ ಬಂದಿದೆ.
ಕೋಟಬಾಯ್ ಮತ್ತು ರಾಮನಗರ ಇಬ್ಬರು ಕ್ಯಾಪ್ಟನ್ ಟಾಸ್ಗಳು ಕೊಟ್ಟಿದ್ದೇನೆ ಜೊತೆಗೆ ಮೊನ್ನೆ ಶಾಸಕರ ಎದುರಿಗೆ ಈಗ ಟಾಸ್ ಆಗಲಿದೆ. ಕೋಟಬಾಯ್ ಮತ್ತು ರಾಮನಗರ ಎರಡೂ ತಂಡಗಳು ಅಂಕಗಳನ್ನು ಪ್ರವೇಶ ಮಾಡಬೇಕು. ರಾಮಮನೆಗಳಿಗೆ ಮತ್ತು ಇರತಕ್ಕಂತಹ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವ್ಯವಸ್ಥೆಗಳನ್ನ ಮಾಡಿ ಎಲ್ಲರೂ ಕೂಡ ವಿಶೇಷವಾದ ಕಾಳಜಿ ವಹಿಸ್ತಕ್ಕಂಥ ನಮ್ಮ ದಿನಕರನವರು ಕೂಡ ನಮ್ಮ ಶಾಸಕರ ಆಪ್ತರು, ಇವರಿಗೂ ಕೂಡ ಪ್ರೀತಿಪೂರ್ವಕದ ಧನ್ಯವಾದಗಳು. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮಾನ್ಯ ಶಾಸಕರಿಗೆ ಪ್ರೀತಿಪೂರ್ವಕದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಬೋಸಣ್ಣನವರು ಕೆಪಿಎಂಸಿ ಅಧ್ಯಕ್ಷರು ಬೋಸಣ್ಣನವರು ದಯಮಾಡಿದರು. ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ ತಮ್ಮೆಲ್ಲರ ಬೆಂಬಲ ಹೀಗೆ ಸದಾ ಇರಲಿ. ರಾಮನಗರ ಆರ್ಮಿ ಕ್ರಿಕೆಟರ್ಸ್ನ ಎಲ್ಲ ಆರ್ಗನೈಸರ್ಸ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಮಾನ್ಯ ಶಾಸಕರು ಅಂಕಣದಲ್ಲಿ ಕ್ರೀಡೆಯನ್ನ ಆಡುವ ಮೂಲಕ ಮಾದರಿಯಾದಂತಹ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಇದೇ ಅಂಕಣದಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀನಿವಾಸ್ ಎಪಿ ಸರ್ ಅವರು ಆಗಮಿಸಿ ಕ್ರೀಡಾಪಟುಗಳಿಗೆ ಹೊಸ ಹುಮ್ಮಸ್ಸು ನೀಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ರಾಮನಗರ ವರ್ಸಸ್ ಕೋಟಬಾಯ್ಸ್ ತಂಡದ ಅಂಕಣದಲ್ಲಿ ಪ್ರವೇಶ ಕೂಡ್ಲಿಗಿ ಇವರ ವತಿಯಿಂದ ಲೀಗ್ ಟೂರ್ನಿಮೆಂಟ್ ಕ್ರೀಡಾಕೂಟ ಕಳೆದ 3 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ಕ್ರೀಡಾಪಟುಗಳು ಅಂಕಣವನ್ನ ಪ್ರವೇಶಿಸಬೇಕು. ರಾಮನಗರ ವರ್ಸಸ್ ಕೋಟೆಬಾಯ್. ರಾಮನಗರ ಆರ್ಮಿ ಕ್ರಿಕೆಟರ್ಸ್ ಲೀಗ್ ಟೂರ್ನಿಮೆಂಟ್ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಕಳೆದ 3 ದಿನಗಳಿಂದ ಯಶಸ್ವಿಯಾಗಿ ನಿಭಾಯಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಅಂಕಣದಲ್ಲಿ ಬ್ಯಾಟಿಂಗ್ ಆಡುವ ಮೂಲಕ ಕ್ರೀಡಾ ಸ್ಫೂರ್ತಿಯನ್ನ ನಮಗೆಲ್ಲ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ರಾಮನಗರ ಆರ್ಮಿ ಕ್ರಿಕೆಟ್ ಮಹದೇವ ಮಹಿಳೆಯರ ಕ್ರೀಡಾಂಗಣದಲ್ಲಿ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಸತತವಾಗಿ ಯಶಸ್ವಿಯಾಗಿ ಲೀಗ್ ಮ್ಯಾಚ್ ನಡೆದಿದ್ದಾವೆ. ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ಮತ್ತು ಈ ಒಂದು ಅತ್ಯುತ್ಸಾಹದ ಕ್ರೀಡಾಕೂಟ ಏನು ಇವತ್ತು ಏರ್ಪಡಿಸಿದಿರಿ. ಇವತ್ತು ನಮಗೋಸ್ಕರ ಕಾದು ಪಾಪ 3 ದಿವಸದಿಂದ ಪಿಚ್ಗೋಸ್ಕರ ರೆಡಿಯಾಗಿ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೆ ವಿಷಾದವಿರಲಿ. ಮತ್ತೆ ಇಷ್ಟೊಂದು ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲ ಭಾಗವಹಿಸಿ ಆಡ್ತಾ ಇರೋದು ನಿಜವಾಗ್ಲೂ ನಮಗೆ ಯಾವತ್ತೂ ನಾವು ನಾನು ಒಬ್ಬ ಕ್ರೀಡಾಭಿಮಾನಿ ಮತ್ತು ಕ್ರೀಡೆಗೆ ಯಾವಾಗ್ಲೂ ನಾವು ಸಪೋರ್ಟ್ ಮಾಡೋಂಥ ವ್ಯಕ್ತಿಯಾಗಿದ್ದು ಇವತ್ತು ಒಂದು ತುಂಬ ಶಾಂತಿಯಿಂದ ತುಂಬ ವಿಜೃಂಭಣೆಯಿಂದ ನೀವು ಆಡ್ತಾ ಇರೋದು ನೋಡಿ ಭಾಳ ಖುಷಿ ಆಯಿತು. ಇದೇ ರೀತಿ ಒಂದು ಕ್ರೀಡಾ ಭಾವನೆ ಇಟ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ಒಂದೇ ಒಂದು ಮಾರ್ಗ. ಈಗ ನನಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದೆ. ಬೆಳಗ್ಗೆ ಏನು ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೊಂದು 5 ನಿಮಿಷ ಚಾಲನೆ ಕೊಡೋದ್ರೆ ನಾನು ಒಂದು ಸ್ವಲ್ಪ ಆಡ್ಕೊಂಡೆ. ನಮಗೂ ಭಾಳ ಇಷ್ಟ. ಏನು ಮಾಡೋದು, ಕೆಲಸ ಒತ್ತಡಗಳಿಂದ ಆಟ ಆಡೋಕ್ಕಾಗ್ತಾ ಇಲ್ಲ. ಆದರೆ ನಾವು ಯಾವತ್ತೂ ಎಲ್ಲ ಊರುಗಳಲ್ಲಿ ಈಗಲೂ ಕೂಡ ಶಿವಪುರ್ಗೆ ಹೋಗಿದ್ವಿ. ಅಲ್ಲಿ ಕೂಡ ಟೂರ್ನಮೆಂಟ್ 15 ಅಂತ ಹೇಳಿದ್ರು. ಎಲ್ಲ ಪ್ರತಿಭೆಗಳಿಗೆ ಬರೀ ನಮ್ಮ ಕೂಡ್ಲಿಗಿಗೆ ಅಷ್ಟೇ ಸೀಮಿತ ಆಗಬಾರ್ದು. ರಾಜ್ಯ ಮಟ್ಟ, ದೇಶ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ನಮ್ಮ ಪ್ರತಿಭೆಗಳು ಬೆಳಕು ಚೆಲ್ಲಬೇಕು. ಅದಕ್ಕೆ ಎಲ್ಲ ರೀತಿ ಪ್ರೋತ್ಸಾಹ ನಮ್ದು ಇರ್ತದೆ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ರಾಮನಗರ ಬಾಯ್ಸು ಮತ್ತು ಇವತ್ತು ಈ ಒಂದು ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವರು ಬಹಳ ಮನಸ್ಸಿಗೆ ಹಚ್ಕೊಂಡು ಇದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಕೂಡ್ಲಿಗಿ ಪಟ್ಟಣದಲ್ಲಿ ಒಳ್ಳೆ ಕ್ರೀಡಾ ಇದು ಒಂದು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡಾಗ ನಾವು ವಿಶೇಷವಾಗಿ ಇವರಿಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಆಡಲಿಕ್ಕೆ ಮುಂದೆ ದೊಡ್ಡ ಮಟ್ಟದಲ್ಲಿ
ಎಲ್ಲ ರೀತಿ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಆಡಿ ಕ್ರೀಡೆ ಗೆಲ್ಲಬೇಕು, ಇಲ್ಲಿ ಮನಸ್ಸುಗಳು ಕದಲಬಾರ್ದು ಅಂತೇಳಿ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕ್ರೀಡಾಂಗಣಕ್ಕೆ ಇನ್ನು ಹಲವಾರು ಕೋಟಿಗಳ ಅನುದಾನ ಹಾಕಿ ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿಗೆ ನಾವೀಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರೀತಿ ಸಿದ್ಧತೆಗಳು ಮಾಡಿಕೊಂಡು ನಿಮಗೆ ಒಂದು ವರ್ಷದಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ಮಾಡೋದಕ್ಕೆ ನಾವೆಲ್ಲ ರೀತಿ ಸಹಕಾರ ಮಾಡಿ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ತಾವು ಅನುಮತಿ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಕ್ರೀಡಾಪಟುಗಳಿಂದ ಮಾನ್ಯ ಶಾಸಕರಿಗೆ ರಾಮನಗರ ಮತ್ತು ಕೋಟೆ ಬಾಯ್ಸ್ ಎರಡು ತಂಡದವರ ಅಂಕಣವನ್ನು ಪ್ರವೇಶ ಮಾಡಬೇಕು. ಅವರು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳಿದ್ದಾರೆ. ಶಾಸಕರು ಏನಾದರೂ ಸಿಕ್ಕಿದ್ರೆ 1,000 ರೂಪಾಯಿಗಳ ಕಾಣಿಕೆ ನೀಡುತ್ತಾರೆ. ನೀವು ಕರೆ ಮಾಡಿ ಹೇಳಿದ್ದಕ್ಕಾಗಿ ಪಿಚ್ಚು ಅಚ್ಚುಕಟ್ಟಾಗಿ ಇವತ್ತು ರೆಡಿಯಾಗಿದೆ. ಅದು ನಮಗೆ ಅದ್ಭುತವಾಗಿರ್ತಕ್ಕಂತಹ ಸಹಾಯ ಆಗಿದೆ. ಎಲ್ಲರೂ ಕೂಡ ಬಂದಿರತಕ್ಕಂತ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ನೋಡ್ತಾ ಇದ್ದಾರೆ. ಪಿಚ್ಚು ತುಂಬಾ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಈ ರಾಮನಗರ ಆರ್ಮಿ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ ನ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀನಿ ಸರ್. ಎಲ್ಲ ವ್ಯವಸ್ಥೆಗೋಸ್ಕರ ಕಾಯ್ತಾ ಇದ್ದೀವಿ. ಹಾಗಾಗಿ ತಂದಿದ್ದಾರೆ. ಮತ್ತೊಂದು ವಿಷಯ ಇಲ್ಲಿ ಪ್ರಸ್ತಾಪ ಆಗಲೇಬೇಕು. ಮೊನ್ನೆ ದಿನ ಲಾರಿ ಬಂದ್ಬಿಟ್ಟು ಇಲ್ಲಿ ಪಿಚ್ಚನ್ನ ಅಸ್ತವ್ಯಸ್ತ ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಅಚ್ಚುಕಟ್ಟಾಗಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಸ್ಫೂರ್ತಿಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಅವರ ಒಂದು ನಾವು ಕೆಲಸವನ್ನು ಸ್ಮರಿಸಬೇಕು. ಈ ಸಂದರ್ಭದಲ್ಲಿ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದ್ರು. ಇವತ್ತು ರಾಮನಗರ ಆರ್ಮಿ ಕ್ರಿಕೆಟ್ ಕೊಟ್ಟಿದೆ. ಆದ್ರೆ ಇವತ್ತು ನನ್ಗೂ ಬಹಳ ಖುಷಿ ಆಯ್ತು. ಇದೇ ಗ್ರೌಂಡ್ ಅಲ್ಲಿ ಬಹಳ ದಿವಸ ಅನ್ಕೊಂಡಿದ್ದು ಒಂದ್ 2 6 ಹೊಡಿಬೇಕಂತೇಳಿ ನನಗೆ ಕೊಡೋದು ಬರೋದಕ್ಕೆ ಆ 6 ಹೊಡೆದಕ್ಕೆ ನಾನೇ ನಿಮ್ಗೆ ಒಂದು 5,000 ಅಂತ ಪ್ರೋತ್ಸಾಹ ಮಾಡ್ತಿದ್ರು. 2 6 ಹೊಡಿದ್ರೆ 10,000 ನಾನೇ ಕೊಡ್ತಾ ಇದ್ದೀನಿ. ಟೈಮ್ ಇಲ್ಲ, ಇಲ್ಲಾಂದ್ರೆ ಇನ್ನೊಂದು 6 6 ಹೊಡೆದೋಗ್ತಿದ್ದೆ. ಕರೆ ಮಾಡಿ ಆ ಪಿಕ್ಚರ್ಸ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯ ಕ್ರೀಡಾಭಿಮಾನಿಗಳಿಂದ ಬಯಸ್ತಾ ಇದ್ದಾವೆ. ಸದಾ ಕ್ರೀಡೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರುವಾಸಿಯಾದಂತಹ ಜನಪರ ಕಾರ್ಯಗಳನ್ನ ಮಾಡ್ತಾ ಕ್ರೀಡಾ ಪ್ರಯತ್ನವನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕ ಇಲ್ಲಿರತಕ್ಕಂತಹ ಕ್ರೀಡಾಭಿಮಾನಿಗಳಿಗೂ ಮತ್ತು ಕ್ರೀಡಾಪಟುಗಳಿಗೆ ವಿಶೇಷವಾದಂತಹ ಸ್ಫೂರ್ತಿ ನೀಡುವಂತಹ ಕಾರ್ಯವನ್ನು